ನಮ್ಮ ಕೋಲಾರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಮೆಕ್ಕೆ ಸರ್ಕಲ್ ಬಂದಿದ್ದೀವಿ. ಇವತ್ತೆಲ್ಲ ನಮ್ಮ ಜಿಲ್ಲೆಯ ಎಲ್ಲರಾದಂತ ಹಿರಿಯರಾದಂತ ನಜೀರಣ್ಣ ಅವರು, ನಂಜೇಗೌಡರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, MLC ಆದಂತ ಅನಿಲಣ್ಣವರು, ಎಲ್ಲ ನಮ್ಮ ಮುಂಚೂಣಿ ಘಟಕದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಹಿರಿಯರು ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಬಂದಿರೋದೇನಕ್ಕಂದ್ರೆ ನ್ಯಾಯ ಕೇಳೋಕೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಬಿಜೆಪಿ ಅವರು ಒಂದು ಕೆಲಸ ಮಾಡ್ಬೇಕಾಗಿದೆ. ಇವಾಗ ರಾಜ್ಯಪಾಲರ ಮನೆ ರಾಜಭವನಕ್ಕೆ ಬಿಜೆಪಿ ಕಚೇರಿ ಅಂತ ಹೆಸರು ಹಾಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಅವ್ರಿಗೆ. ಬಿಜೆಪಿ ಕಚೇರಿ ಇದು, ಏನಾದ್ರೂ ಬಿಜೆಪಿ ಕೆಲಸಗಳಿದ್ರೆ ರಾಜಭವನ, ಬಿಜೆಪಿ ರಾಜಭವನ ಹೇಳ್ಬೇಕು, ಅವ್ರ ಬರ್ಕೋಬೇಕು ಅಂತ ಒಂದು. ಎರಡನೇದಾಗಿ ಇವತ್ತು ಮುಖ್ಯವಾಗಿ ಸಿದ್ದರಾಮಣ್ಣ ಅವರು 40-45 ವರ್ಷಗಳ ಅವರು ರಾಜಕೀಯ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಂದಿರುವಂತ ಒಂದು ವ್ಯಕ್ತಿ ಸಿದ್ದರಾಮಣ್ಣ ಅವರು. ಸಿದ್ದರಾಮಣ್ಣ ಅವ್ರಿಗೂ ಈ ಕೇಸ್ಗೂ ಸಂಬಂಧ ಏನು? ಯಾರಾದ್ರೂ ಕೇಳಿ ದಯವಿಟ್ಟು ಲೀಗಲ್ ಸಿದ್ದರಾಮಣ್ಣ ಅವ್ರಿಗೂ ಇದಕ್ಕೂ ಸಂಬಂಧ ಏನು? ಸಿದ್ದರಾಮಣ್ಣ ಅವರ ಮನೆಯವರ ಅಣ್ಣ ಬಂದ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮಕ್ಕೆ ಅಂತ 3 ಎಕರೆ 16 ಗುಂಟೆ ಜಮೀನನ್ನ ಕೊಡ್ತಾರೆ. ಆ ಜಮೀನನ್ನ ಕೂಡ ಮೂಡಾದವರು ಅದನ್ನ ಅಕ್ವಿಜೇಷನ್ ಮಾಡ್ತಾರೆ, ಫಾರ್ವರ್ಡ್ ಮಾಡ್ತಾರೆ. ತಿರ್ಗಾ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಅವ್ರೆ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ. ಇವರು ಕನ್ವರ್ಷನ್ ಮಾಡಿದ ಜಾಗವನ್ನ ಇವರು ಗಮನಕ್ಕೆ ಬರದೇನೆ ಮೂಡಾದವರು ಲೇವೇಟ್ ಮಾಡಿ ಮಾರಾಕ್ಬಿಡ್ತಾರೆ. ಗಮನಕ್ಕೆ ಬರೋದೇ ಇಲ್ಲ. ಲೇವೇಟ್ ಮಾಡಿ ಮಾರಾಕ್ದಾಗ ಆಗ ಸಿದ್ದರಾಮಣ್ಣ ಅವ್ರ ಮನೆಯವರು ಹೋಗಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾರಿದೀರಾ ನೀವು, ಇದು ತಪ್ಪಾಗಿದೆ, ನನ್ನ ಜಮೀನ್ ಯಾಕೆ ಮಾರಿದೀರಾ ನೀವು ಅಂದ್ಬಿಟ್ಟು ಅವ್ರು ಹೋಗಿ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇವೇಟ್ ಮಾಡಿ ಮಾರಿರೋದೇ ತಪ್ಪು. ಮೊದಲನೇದಾಗಿ ಮಾರಿರೋದೇ ತಪ್ಪು. ಅದ್ರಲ್ಲಿ ಇವ್ರು ಕೇಳಿದಾಗ 30,000 ಅಡಿನ 38,000 ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ. ಏನು ಜಾಗ 3 ಎಕರೆ 16 ಗುಂಟೆ ಹೋಗಿರೋದ್ರು 38,000 ಜಾಗ ಕೊಡಬಾರ್ದ? ಅದು ಏನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ತಪ್ಪಿಕೊಂಡು ಜಾಗವನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದು ಯಾವಾಗ? ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದನ್ನ. ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರವರೆಲ್ಲ ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಸೈಟ್ಗಳು ತಗೊಂಡಿದ್ದಾರೆ. ಇದೇ ನ್ಯಾಯಪ್ಪ? ಇದು ನೀವೇ ಹೇಳ್ರಿ, ಇದೇ ನ್ಯಾಯನ? ಇದು ಯಾರ್ಯಾರು ತಗೊಂಡಿದ್ದಾರೆ? ಯಾರ್ದಿಲ್ಲ ಅಲ್ಲಿ ಸೈಟ್ಗಳು? ಸಿದ್ದರಾಮಣ್ಣ ಹೆಸರಲ್ಲಿ ಒಂದೇ ಒಂದು ಉಂಗುರ ಇದೆಯಾ? ಹೋಗ್ಲಿ, ಒಂದು ಸರ್ವೆ ನಂಬರ್ ಇದೆಯಾ? ಒಂದು ಮನೆ ಇದೆಯಾ? ಒಂದು ಕಾರ್ ಇದೆಯಾ? ಅವ್ರಿಗೆ ಏನಿದೆ? ಅವ್ರ ಪಟ್ಟಾಪಟ್ಟಿ ಚಡ್ಡಿ ಬಿಟ್ಟ ಬೇರೆ ಏನು ಇಲ್ಲ ರೀ ಸಿದ್ದರಾಮಣ್ಣಗೆ. ಈ ದೇಶದ ಜನನೇ ಆ ಸಿದ್ದರಾಮಣ್ಣ ಆಸ್ತಿ. ಅವ್ರು ಏನೂ ಇಲ್ಲ ಅಂತ ವ್ಯಕ್ತಿನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಇವತ್ತು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಈ ಬಿಜೆಪಿ JDS ಇಬ್ರು ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ. ಇವತ್ತನೇ ನಮ್ಮ ನಜೀರಣ್ಣ ಅವ್ರು ಹೇಳಿದ್ರು, ಕುಮಾರಸ್ವಾಮಿ ಮೇಲೆ, ಶಕುಂತಲಾ ಜಲ್ಲೆ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ, ಇವರು ನಿರಾಣಿ ಮೇಲೆ, ಇವ್ರ ಮೇಲೆ ಎಲ್ಲರ ಮೇಲೇನು ಕೊಟ್ಟು 9 ತಿಂಗಳು 10 ತಿಂಗಳಾಗಿದೆ. ಗವರ್ನರ್ ಆಫೀಸ್ಗೆ 1 ವರ್ಷ ಆಗಿದೆ. ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದು? ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ? ಗೊತ್ತೇನಪ್ಪ? ಲೋಕಾಯುಕ್ತದವರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಗವರ್ನರ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಆಫೀಸ್ಗೆ ಲೆಟರ್ ಬರೆದು 1 ವರ್ಷ ಆಗ್ತಾ ಇದೆ. ಇನ್ನ ಅದನ್ನು ಕೊಡಕ್ಕೆ ಗವರ್ನರ್ಗೆ ಆಗ್ತಾ ಇಲ್ಲ. ಅವ್ರ ಕೈಯಲ್ಲಿ, ಗವರ್ನರ್ ಕೈಯಲ್ಲಿ ಅದನ್ನು ಕೊಡಕ್ಕಾಗಿಲ್ಲ. ಯಾರೋ TJ ಅಬ್ರಾಮ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜಿಗಳು ಕ್ಯಾಟರ್ಸ್ ಹೋಗುದು 25 ಲಕ್ಷ ಅವರಿಗೆ ಜುಲ್ಮಾನ ಹಾಕಿದ್ದಾರೆ. 25 ಲಕ್ಷ ಜುಲ್ಮಾನ ಹಾಕಿ ಚೂಮಾರಿ ಹಾಕಿ ನೀನು ಆಚೆ ಕಳಿಸ್ಬಿಟ್ಟಾರ. ಅಂತ ವ್ಯಕ್ತಿ ತಗೊಂಡ್ ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡೋದ್ ಬೇಡವಾ? ಹೋಗ್ಲಿ ಅದನ್ನ ಓದೋದ್ ಬೇಡವಾ? ಗವರ್ನರು ಅದನ್ನ ಓದಿ ಏನು ಅಂತ ತಿಳ್ಕೊಂಡಾದ್ರೂ ಮಾಡ್ಬೇಕಲ್ಲ. ಏನೇ ಇಲ್ಲದೆ ಮಧ್ಯಾಹ್ನ ಕೊಟ್ರೆ ಸಾಯಂಕಾಲ ಶೋಕಾಸ್ ನೋಟಿಸ್ ಕೊಟ್ಬಿಡೋದು. ಕೊಟ್ಟು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತೀರಾ ಅಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವುದನ್ನು ಇರೋದಿಲ್ಲ. ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಣ್ಣ ಅವರು ಸ್ವಲ್ಪ ಕಿರಿಕ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ಬೀಟ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದೀರಾ. ಒಂದು ಮಾತ್ರ ತಿಳ್ಕೊಳ್ಳಿ, ಬಿಜೆಪಿ JDS ಅವ್ರಿಗೆ ಹೇಳ್ತೀವಿ, ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ. ಅಂತ ಪಕ್ಷವನ್ನ ನೀವೆಲ್ಲೂ ಏನು ಮಾಡಕ್ಕಾಗೋದಿಲ್ಲ. ಜನನೂ ಏನು ಮಾಡಕ್ಕಾಗೋದಿಲ್ಲ, ಸಿದ್ದರಾಮಣ್ಣನು ಏನು ಮಾಡಕ್ಕಾಗೋದಿಲ್ಲ. ಸಿದ್ದರಾಮಣ್ಣ ಫೋನ್ ಇಲ್ಲ ರೀ, ಮೊಬೈಲ್ ಇಲ್ಲ ಸರ್ ಅವ್ರಿಗೆ. ಯಾರ್ದು ಪಕ್ಕದಲ್ಲಿರೋ ಮೊಬೈಲ್ ಅಲ್ಲಿ ಮಾತಾಡೋದು? ಮೊಬೈಲ್ ಇಲ್ಲ ಅವ್ರಿಗೆ. ಅವ್ರದ್ದು ಸಿಮ್ ಕಾರ್ಡ್ ಇಲ್ಲ, ಅವ್ರಿಗೆ ಮೊಬೈಲ್ ಇಲ್ಲ, ಅವ್ರ ಹೆಸರಲ್ಲಿ ಯಾವ್ದು ಫೋನು ಇಲ್ಲ, ಬೇರೆಯವ್ರ ಫೋನ್ ಅಲ್ಲಿ ಮಾತಾಡ್ತಾರೆ. ಅಂತ ವ್ಯಕ್ತಿ ಮೇಲೆ ಇದು ಕೊಟ್ಟಿದ್ದೀರಾ ಅಂದ್ರೆ ಇದನ್ನ ನಾವು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಜಿಲ್ಲಾ ಕಾಂಗ್ರೆಸ್, SC/ST ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲ ನಾವು ಇದನ್ನ ಖಂಡಿಸ್ತಾ ಇದೀವಿ. ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ. ಗವರ್ನರ್ ಮಾಡ್ತಾ ಇರುವಂತದನ್ನ ಖಂಡಿಸ್ತೇವೆ. ನಾವೆಲ್ಲರೂ ಇದ್ರ ಮೇಲೆ ನಾವು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ತಯಾರಾಗಿದ್ದೇವೆ. ನಿಮ್ಮ ಬೆದರಿಕೆಗಳಿಗೆ, ನಿಮ್ಮ ಲೆಟರ್ಗಳಿಗೆ ನೀವು ಕೊಡುವಂತ ಪ್ರಾಸಿಕ್ಯೂಷನ್ಗೆ ಎದುರುವಂತ ಪ್ರಶ್ನೆ ನಮ್ಗೆ ಯಾರೂ ಇಲ್ಲ, ನಾವು ಎದುರುವುದಿಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಣ್ಣ ಅವ್ರ ಮೇಲೆ ಏನ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೋ ವಿಲೇಜ್ ವೈಸ್ ಎಲ್ಲ
ಮನೆ ಮನೆಗೂ ಮಾಹಿತಿ ತಲುಪಿಸ್ಬೇಕು. ಏನು ಇಲ್ಲ ಅವ್ರದ್ದು, ಇಲ್ಲ ಅವ್ರದ್ದೇನಾದ್ರು ಇದ್ರೆ ದಾಖಲೆಗಳು ತೋರಿಸಿ ಅಂತ ಕೇಳ್ಬೇಕು ನಾವು. ಆ ರೀತಿಯಲ್ಲಿ ಮನೆ ಮನೆ ಬಾಗಿಲು ನಾವು ಯಾವ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಬಾಗಿಲಿಗೆ ತಲುಪಿಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಂಗೆ ಮನೆ ಮನೆಗೂ ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿ ಅವರು JDS ಅವರನ್ನ ಈ ದೇಶದಿಂದ ಕಿತ್ತು ಆಚೆ ಬಿಸಾಕೋವರೆಗೂ ಈ